ಚಿತ್ರದುರ್ಗ ನಗರದ ಹೊರವಲಯದಲ್ಲಿರುವ ಹಳೆಯ ಖಾದಿ ಭಂಡಾರ ಮಳಿಗೆ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವ್ಯಾಸಂಗ ದಿನಗಳಲ್ಲಿ ಗುರುಗಳಾದ ಅರ್ಥಶಾಸ್ತ್ರ ಉಪನ್ಯಾಸಕ ಎಸ್ ಲಕ್ಷ್ಮಣ್ ಅವರನ್ನ ಸನ್ಮಾನಿಸಲಾಯಿತು. ಇನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಗುರು ಶಿಷ್ಯರ ಬಾಂಧವ್ಯ ಕ್ಷೀಣಿಸುತ್ತಿದೆ ಎಂಬುದು ಒಂದು ದೊಡ್ಡ ವಿಪರ್ಯಾಸದ ಸಂಗತಿಯಾಗಿದೆ ಎಂದರು. ಅದಕ್ಕೆ ಕಾರಣ ಮೊಬೈಲ್ ಹಾವಳಿ. ಆದರೆ ಇಂದಿನ ಕಾಲದಲ್ಲಿ ಗುರು ಶಿಷ್ಯರ ಬಾಂಧವ್ಯ ಹೆಚ್ಚು ಇತ್ತು ಎಂಬುದಕ್ಕೆ 36 ವರ್ಷಗಳ ನಂತರ ನನ್ನ ಶಿಷ್ಯರು ಏರ್ಪಡಿಸಿರುವ ಕಾರ್ಯಕ್ರಮವೇ ಸಾಕ್ಷಿ ಎಂದರು. ನಾನು ಉಪನ್ಯಾಸಕ ವೃತ್ತಿ ಆರಂಭಿಸಿದಾಗ ದೊರೆತ ಮೊದಲ ಈ ವಿದ್ಯಾರ್ಥಿಗಳ ತಂಡ ನಿಮಗೆ ಚೆನ್ನಾಗಿ ಪಾಠ ಮಾಡಬೇಕು ಎನ್ನುವ ಸಲುವಾಗಿ ನಾನು ಒಬ್ಬ ವಿದ್ಯಾರ್ಥಿಯಂತೆ ಹೆಚ್ಚು ವ್ಯಾಸಂಗ ಮಾಡಿ ತಯಾರಿ ಮಾಡಿಕೊಂಡು ಬಂದು ತರಗತಿಯಲ್ಲಿ ಬಂದು ಪ್ರವಚನ ಮಾಡುತ್ತಿದ್ದೆ. ಈ ಪ್ರಯತ್ನದಿಂದ ನಾನು ಒಬ್ಬ ಒಳ್ಳೆಯ ಉಪನ್ಯಾಸಕ ಎಂದು ಹೆಸರು ಬರಲು ನೀವುಗಳೇ ಕಾರಣಕರ್ತರು. ನನ್ನ ವೃತ್ತಿ ಜೀವನದಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದ್ದೇನೆ. ಆದರೆ ನಿಜವಾಗಿಯೂ ಅವರೆಲ್ಲರಿಗಿಂತ ನೀವುಗಳೇ ನನಗೆ ಚಿರಪರಿಚಿತರಾಗಿದ್ದೀರಿ ಎಂದರು. ಇನ್ನು ಮುಂಬೈ LIC ಪ್ರಧಾನ ಕಚೇರಿಯಲ್ಲಿ ವಿಭಾಗದ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ವಹೀದ್ ರವರು ಮಾತನಾಡಿ, ನನ್ನ ಗುರುಗಳ ಜ್ಞಾನದ ಮಾರ್ಗದರ್ಶನ ನೀಡಿದ ಪ್ರತಿಫಲವಾಗಿ ನಾನು ರಾಷ್ಟ್ರದ ನಾನಾ ರಾಜ್ಯದಲ್ಲಿ ಹಾಗೂ ಸೌದಿ ರಾಷ್ಟ್ರಗಳಲ್ಲಿ LIC ವಿಭಾಗದಲ್ಲಿ ಅಧಿಕಾರಿಯಾಗಿ ಉತ್ತಮ ಸೇವೆ ಸಲ್ಲಿಸುವುದಕ್ಕೆ ಸಾಧ್ಯವಾಯಿತು ಎಂದರು. ಗುಜರಾತ್ ಬರೋಡಾದಿಂದ ಆಗಮಿಸಿದ ವಿಜಯ್ ಮಾತನಾಡಿ, ನನ್ನ BCom ವ್ಯಾಸಂಗದ ಸಹಪಾಠಿಗಳು ಏರ್ಪಡಿಸಿದ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದಕ್ಕೆ ನನಗೆ ತುಂಬಾ ಸಂತೋಷವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ಎಲ್ಲ ವಿದ್ಯಾರ್ಥಿ ಸಹಪಾಠಿಗಳನ್ನ ನೋಡುವುದಕ್ಕೆ ಮತ್ತು ಮಾತನಾಡುವುದಕ್ಕೆ ಅವಕಾಶ ದೊರೆಯಿತು. ಹಾಗಾಗಿ ನಾನು ಬಹಳ ದೂರದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಎಂದರು. ಶಿವಮೊಗ್ಗ LIC ವಿಭಾಗ ಆಡಳಿತಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಹರೀಶ್ ರವರು ಮಾತನಾಡಿ, ನಾನು ಉತ್ತಮ ಮಾತುಗಾರ, ಆಂಕರ್ ಮತ್ತು ಸಾಹಿತಿಗಳಾಗಿ ಹೊರಹೊಮ್ಮುವುದಕ್ಕೆ ನನ್ನ ಗುರುಗಳ ಮಾರ್ಗದರ್ಶನ ಮತ್ತು ಪ್ರೇರಣೆ ಎಂದರು. ನನ್ನ ಗುರುಗಳು ನಾವು ವ್ಯಾಸಂಗ ಮಾಡುವಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ನಮಗೆ ಅರಿವು ಮೂಡಿಸಿದ್ದರಿಂದ ಅದರ ಪ್ರತಿಫಲವಾಗಿ ಈ ದಿನ LIC ವಲಯದಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡುವ ಸೌಭಾಗ್ಯ ದೊರೆಯಿತು ಎಂದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಆನಂದಾಪುರ ಭದ್ರಪ್ಪ ಗೌಡರು ರಾಷ್ಟ್ರಕವಿ ಕುವೆಂಪು ಅವರ ಬಗ್ಗೆ ಹಾಡುಗಳನ್ನ ಹೇಳಿದ್ರು. ಈ ಕಾರ್ಯಕ್ರಮಕ್ಕೆ ಗುಜರಾತ್, ಬಾಂಬೆ, ಬೆಂಗಳೂರು, ಶಿವಮೊಗ್ಗ, ಹಾವೇರಿ ಮುಂತಾದ ಕಡೆಯಿಂದ ಸಹಪಾಠಿಗಳು ಆಗಮಿಸಿದ್ದು ಒಂದು ವಿಶೇಷವಾಗಿತ್ತು.